ನೋಡಿ, ಅಧಿಕಾರಿಗಳನ್ನ ನಂಬ್ಕೊಂಡ್ರೆ ಯಾವ ಸೌಕರ್ಯಗಳು ಸಿಗಲ್ಲ, ಯಾವುದು ಸರಿಯಾಗಲ್ಲ ಅಂತ ಸಾರ್ವಜನಿಕರೇ ಅಲರ್ಟ್ ಆಗಿ ರಸ್ತೆಯನ್ನ ರಿಪೇರಿ ಮಾಡಿದ್ದಾರಂತೆ. ತಮ್ಮ ಸ್ವಂತ ಹಣದಲ್ಲೇ, ಸಾರ್ವಜನಿಕರಿಂದಲೇ ತಮ್ಮ ಸ್ವಂತ ಹಣದಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯ ನಡೆದುಬಿಟ್ಟಿದೆ. ಯಾವ ಜನಪ್ರತಿನಿಧಿಗಳನ್ನು ಕೇಳದೆ ತಮ್ಮ ಸ್ವಂತ ಖರ್ಚಲ್ಲೇ ರೋಡ್ ರಿಪೇರಿ ಮಾಡಿಸ್ಬಿಟ್ಟಿದ್ದಾರೆ. ರಸ್ತೆಗೆ ಡಾಂಬರು ಹಾಕ್ಸಿದ್ದಾರೆ. ಯಾರ ಹಣ ಕೂಡ ಬೇಡ, ಯಾರನ್ನ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಬೇಡ, ನಾವೇ ಅಭಿವೃದ್ಧಿ ಮಾಡಿಬಿಡ್ತೀವಿ ಅಂತ ಸಾರ್ವಜನಿಕರು ಮುಂದಾಗಿದ್ದಾರೆ. 7 ಲಕ್ಷ ಖರ್ಚು ಮಾಡಿ ಡಾಂಬರ್ ರಸ್ತೆಯನ್ನ ಮಾಡಿಸಿದ್ದಾರಂತೆ ಸಾರ್ವಜನಿಕರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹುಣಗೂರು ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯ ಆಗಿದೆ. ಸುಮಾರು 300 ಮೀಟರ್ನಷ್ಟು ರಸ್ತೆಗೆ ಡಾಂಬರ್ ಹಾಕಿಸಿದ್ದಾರಂತೆ ಜನ. ನಿಜಕ್ಕೂ ಕೂಡ ನಾವು ಹೇಳುವಂತಹ, ತೋರಿಸುವಂತಹ ಈ ಸುದ್ದಿ ಎಲ್ಲರೂ ಕೂಡ ಹೆಮ್ಮೆ ಪಡುವಂಥದ್ದು, ಖುಷಿ ಪಡುವಂಥದ್ದು. ಅದು ಏನು ಅಂತಂದ್ರೆ, ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಹುಣಗೂರು ದರ್ಗಾದಲ್ಲಿ ಈಗ ನಾವು ಇರುವಂಥದ್ದು. ಇಲ್ಲಿ ಇರುವಂತಹ ಸಾರ್ವಜನಿಕರೇ ಈಗ ಇಲ್ಲಿರುವಂತಹ ರಸ್ತೆಯನ್ನ ಈಗಾಗಲೇ ಅವರು ಮಾಡಿಸಿರುವಂಥದ್ದು. ಸೊ ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲೇನು ನೀವೇನು ಡಾಂಬರೀಕರಣ ನೋಡ್ತಾ ಇದ್ರಿ, ಈ ಡಾಂಬರೀಕರಣ ಅನ್ನುವಂಥದ್ದು ಯಾವುದೇ ಗೌರ್ಮೆಂಟ್ ಕೊಟ್ಟಿಲ್ಲ. ಜೊತೆಗೆ ಇನ್ನೊಂದು ಯಾವುದೇ ಜನಪ್ರತಿನಿಧಿಗಳು ಇಲ್ಲಿ ಯಾವುದೇ ಕೆಲಸಗಳನ್ನ ಈಗ ಮಾಡಿರುವಂಥದ್ದಲ್ಲ. ಬದಲಾಗಿ ಏನು ಇಲ್ಲಿರುವಂತಹ ಏನು ದರ್ಗಾ ಏನಿದೆ, ಹಜರತ್ ಶಾ ದರ್ಗಾ ಅನ್ನೋದೇನಿದೆ, ಇಲ್ಲಿರುವಂತಹ ದರ್ಗಾದ ಎಲ್ಲಾ ಧರ್ಮದ ಭಕ್ತರು ಈಗ ಹಣವನ್ನ ಕ್ರೋಢೀಕರಿಸಿ ಈ ಒಂದು ರಸ್ತೆ ಅಭಿವೃದ್ಧಿಯನ್ನ ಮಾಡಿರುವಂತದ್ದು. ಸೊ ಎಲ್ಲಾ ಒಂದು ಗ್ರಾಮಗಳಲ್ಲಿ ಅಥವಾ ಬೇರೆ ಬೇರೆ ಎಲ್ಲ ಇದರಲ್ಲೂ ಕೂಡ ನಾವು ನೋಡ್ತಾ ಇರ್ತೇವೆ, ಒಂದೇ ₹1 ಕೂಡ ಯಾರೂ ಕೊಡದಂತಹ ಈ ಕಾಲದಲ್ಲಿ ನಿಜಕ್ಕೂ ಕೂಡ ಭಕ್ತರು ಮತ್ತು ಸಾರ್ವಜನಿಕರು ಸೇರಿ ಇಂತಹ ಒಂದು ಒಳ್ಳೆಯ ಒಂದು ಭಾವೈಕ್ಯತೆ ಸಾರುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ಹೆಮ್ಮೆ ಪಡುವಂತಹ ವಿಷಯ. ಸೊ ಹೀಗಾಗಿ ಗ್ಯಾರಂಟಿ ನ್ಯೂಸ್ ಯಾವತ್ತೂ ಕೂಡ ಸಾಮಾಜಿಕ ಕಳಕಳಿ ಇರುವಂತಹ, ಜೊತೆಗೆ ಸಮಾಜಕ್ಕೆ ಸ್ಫೂರ್ತಿ ಆಗುವಂತಹ ಒಂದು ವರದಿಗಳನ್ನೇ ಹೆಕ್ಕಿ ತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಏನು ಇವರೆಲ್ಲ ನೋಡ್ತಾ ಇದ್ರಿ, ಇವರೆಲ್ಲರೂ ಕೂಡ ಇಲ್ಲಿರುವಂತಹ ಹಜರತ್ ಸಾ ಅನ್ನುವಂತ ದರ್ಗಾ ಏನಿದೆ, ಈ ದರ್ಗಾದ ಎಲ್ಲ ಮುಸ್ಲಿಂ ಭಕ್ತರಿದ್ದಾರೆ, ಹಿಂದೂ ಧರ್ಮದ ಭಕ್ತರಿದ್ದಾರೆ, ಅಂದ್ರೆ ಹಿಂದೂ ಧರ್ಮದ ಭಕ್ತರಿದ್ದಾರೆ, ಎಲ್ಲಾ ಧರ್ಮದ ಸರ್ವ ಧರ್ಮದ ಒಂದು ಜನರು ಕೂಡ ಈ ಒಂದು ದರ್ಗಾಕ್ಕೆ ನಡೆದುಕೊಳ್ತಾರೆ. ಸೊ ಅವರು ಈಗಾಗಲೇ ತನುಮನ ಧನದಿಂದ ಈಗ ಒಂದು ಸೇವೆಯನ್ನ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇಲ್ಲಿ 108 ರಾಜಕೀಯಗಳು ಇರ್ಬೋದು, ಆದ್ರೆ ಆ ಎಲ್ಲಾ ಸಮಸ್ಯೆಗಳನ್ನ ನಾವು ಏನಂತಂದ್ರೆ ಮನಸ್ಸಿಗೆ ತೆಗೆದುಕೊಂಡಿಲ್ಲ. ಅದು ಏನೇ ಬಂದ್ರು ಕೂಡ ಸಾರ್ವಜನಿಕರು ಏನಂತಂದ್ರೆ ರಸ್ತೆ ಮಾಡಿದೆಪ್ಪ ಅಂದ್ರೆ ಯಾರು ಅಡ್ಡ ಆಗೋದಕ್ಕೆ ಆಗೋದಿಲ್ಲ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗ ಕಾನೂನಿನ ಏನ್ ತೊಡಕುಗಳಿದಾವೆ ಎಲ್ಲವೂ ಕೂಡ ಬಗೆಹರಿಸಿಕೊಂಡು ಈಗ ಓಡಾಡಲಿಕ್ಕೆ ಆಗಿರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಏನೇನು ಅನಾನುಕೂಲ ಆಗ್ತಾ ಇತ್ತು ಎಲ್ಲದನ್ನು ಕೂಡ ಏನಂತಂದ್ರೆ ಸರಿ ಮಾಡೋ ಮೂಲಕ ನಿಜಕ್ಕೂ ಕೂಡ ಭಕ್ತಿ ಪ್ರೇಮವನ್ನ ಮೆರೆದಿರುವಂತದ್ದು, ಎಲ್ಲರಿಗೂ ಕೂಡ ಭಾವೈಕ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಹಾವೇರಿಂದ ರಮೇಶ್ BH.